ಜಗದೀಶ್ ಸರ್ ಈ ಥರ ಆಕ್ರಮಣ ಇರಲಿಲ್ಲ. ಏಯ್ ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ. ಇದು ಬೇರೆ ಅದು ಬೇರೆ. ಅದು ಇಂಡಿವಿಜುವಲ್ ಆಗಿ ಮಾಡಕ್ಕೆ ಹೋಗಿ ಏನೇನೋ ಮಾಡ್ಕೊಂಡಿದ್ದದು. ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅವ್ನು ಗುದ್ದಾಡ್ತಾನೆ ಬಂದಿದ್ದು ಆ್ಯಂಡ್ ಗುದ್ದಾಡ್ತಾನೆ ಆಚೆನೂ ಬಂದಿದ್ದು. ಸೊ ನನ್ನ ಜೊತೆಗೂ ಅದೇ ಥರ ನಾವಿಬ್ರು ಹೆಂಗಿತ್ತು ರ್ಯಾಪು ಅಂತಂದ್ರೆ ಲಾಸ್ಟ್ ಬೆಂಚರ್ಸ್ ಥರ ಇತ್ತು. ಆಟ ಆಡೋಣ ಆರಾಮಾಗಿರೋಣ ಅಂತ. ತ್ರಿವಿಕ್ರಮ್ ತ್ರಿಮೋಕ್ಷಿ ಬಗ್ಗೆ ಹೇಳಿ. ವಿಟಿ ಪ್ಲೇ ಆಯ್ತು ಫಿನಾಲೆನಲ್ಲಿ. ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ, ನಮಗಲ್ಲ ಆಚೆ ಇರೋರಿಗೆ. ನಮಗೂ ತುಂಬಾ ಶಾಕಿಂಗ್ ಅದು. ಹೆಂಗ್ ಅನ್ನಿಸ್ತು ನಿಮ್ಗೆ ಅದ್ ನೋಡಿ? ಕೊನೆ ತನಕ ನಾನು ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಬಟ್ ನೀವು ನೋಡಿದ್ರ, ಲೈಕ್ ನೀವು ದೂರ ಇದ್ರೂ ಅಲ್ಲೇನೋ ಒಂದು ಪಾಯಿಂಟ್ನ ನೀವು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡಿದು ಅದನ್ನೆಲ್ಲ ಆ ಸ್ನಿಪೆಟ್ಸ್ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗ್ ಫೀಲ್ ಆಯ್ತು ನಿಮ್ಮಿಬ್ರಿಗೆ? ಐ ಥಿಂಕ್ ಯು ಆರ್ ಶಾಕ್ಡ್ ಅಲ್ಲಿ. ಅಯ್ಯೋ ನಾನು ಒಳಗೆ ಸುದೀಪಣ್ಣ ತೋರಿಸಿದ ತಕ್ಷಣ ಶಾಕ್ ಅದೇ. ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ಎಮ್ಮಂಗೆ ಅರ್ಥ ಆಗ್ತಿಲ್ಲ. ಇನ್ನು ಲವ್ ಗಿವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ಹಾಕ್ಬಿಟ್ರೋಣ ಅಂತ. ಈಗ ನೆಕ್ಸ್ಟ್ ಸೀಸನ್ಗೆ ಬರ್ತೀವಿ ಮೇಡಮ್ ಮತ್ತೆ. ಹ್ಞೂನ್ರಿ ಆಯ್ತ್ರಿ ಅನ್ನೋದು. ನಾವು ಕಲ್ತ್ವಿ, ಅವನು ಕಲ್ತ್ಬಿಟ್ಟವನಾಗ್ಲೇ. ಅಣ್ಣ ಅದೇ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ. ಹೆಂಗ್ ಮಾತಾಡ್ಬೇಕನ್ನೋದು ಕಲ್ತೆ. ಈಗ ನೋಡಿ ಹೂ ಅನ್ಕೊಂತ ಕುಂತಾನಿಲ್ಲ ಅಣ್ಣ. ಇದ್ದೆ ಅಣ್ಣ, ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ. ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಎಲ್ಲರೂ ಮಾತಾಡ್ದಾಗಲಿ ಅಲ್ಲಿ ಸ್ವಲ್ಪ ತಿದ್ಕೊಂಡೆ ಅಣ್ಣ. ದೋಸ್ತಂದು ನಂದು ಒಂದ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ. ನಮ್ಮ ಮನುಷ್ಯನಾಗ ಇಟ್ಕೊಂತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ. ಆತನು ಒಳ್ಳೆ ದೋಸ್ತ. ಹಂಗಾಗಿ ನಂದ ಒಂದು ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ. ನಾವೆಲ್ಲ ಕೆಟ್ಟವ್ರಾ ಕಳ್ಳ? ಜಗದೀಶ್ ಸರ್ ಈ ಥರ ಆಕ್ರಮಣ ಇರಲಿಲ್ಲ. ಏಯ್ ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ. ಇದು ಬೇರೆ ಅದು ಬೇರೆ. ಅದು ಇಂಡಿವಿಜುವಲ್ ಆಗಿ ಮಾಡಕ್ಕೆ ಹೋಗಿ ಏನೇನೋ ಮಾಡ್ಕೊಂಡಿದ್ದದು. ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅವ್ನು ಗುದ್ದಾಡ್ತಾನೆ ಬಂದಿದ್ದು ಆ್ಯಂಡ್ ಗುದ್ದಾಡ್ತಾನೆ ಆಚೆನೂ ಬಂದಿದ್ದು. ಸೊ ನನ್ನ ಜೊತೆಗೂ ಅದೇ ಥರ ನಾವಿಬ್ರು ಹೆಂಗಿತ್ತು ರ್ಯಾಪು ಅಂತಂದ್ರೆ ಲಾಸ್ಟ್ ಬೆಂಚರ್ಸ್ ಥರ ಇತ್ತು. ಆಟ ಆಡೋಣ ಆರಾಮಾಗಿರೋಣ ಅಂತ. ತ್ರಿವಿಕ್ರಮ್ ತ್ರಿಮೋಕ್ಷಿ ಬಗ್ಗೆ ಹೇಳಿ. ವಿಟಿ ಪ್ಲೇ ಆಯ್ತು ಫಿನಾಲೆನಲ್ಲಿ. ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ, ನಮಗಲ್ಲ ಆಚೆ ಇರೋರಿಗೆ. ನಮಗೂ ತುಂಬಾ ಶಾಕಿಂಗ್ ಅದು. ಹೆಂಗ್ ಅನ್ನಿಸ್ತು ನಿಮ್ಗೆ ಅದ್ ನೋಡಿ? ಕೊನೆ ತನಕ ನಾನು ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಬಟ್ ನೀವು ನೋಡಿದ್ರ, ಲೈಕ್ ನೀವು ದೂರ ಇದ್ರೂ ಅಲ್ಲೇನೋ ಒಂದು ಪಾಯಿಂಟ್ನ ನೀವು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡಿದು ಅದನ್ನೆಲ್ಲ ಆ ಸ್ನಿಪೆಟ್ಸ್ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗ್ ಫೀಲ್ ಆಯ್ತು ನಿಮ್ಮಿಬ್ರಿಗೆ? ಐ ಥಿಂಕ್ ಯು ಆರ್ ಶಾಕ್ಡ್ ಅಲ್ಲಿ. ಅಯ್ಯೋ ನಾನು ಒಳಗೆ ಸುದೀಪಣ್ಣ ತೋರಿಸಿದ ತಕ್ಷಣ ಶಾಕ್ ಅದೇ. ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ಎಮ್ಮಂಗೆ ಅರ್ಥ ಆಗ್ತಿಲ್ಲ. ಇನ್ನು ಲವ್ ಗಿವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ಹಾಕ್ಬಿಟ್ರೋಣ ಅಂತ. ಈಗ ನೆಕ್ಸ್ಟ್ ಸೀಸನ್ಗೆ ಬರ್ತೀವಿ ಮೇಡಮ್ ಮತ್ತೆ. ಹ್ಞೂನ್ರಿ ಆಯ್ತ್ರಿ ಅನ್ನೋದು. ನಾವು ಕಲ್ತ್ವಿ, ಅವನು ಕಲ್ತ್ಬಿಟ್ಟವನಾಗ್ಲೇ. ಅಣ್ಣ ಅದೇ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ. ಹೆಂಗ್ ಮಾತಾಡ್ಬೇಕನ್ನೋದು ಕಲ್ತೆ. ಈಗ ನೋಡಿ ಹೂ ಅನ್ಕೊಂತ ಕುಂತಾನಿಲ್ಲ ಅಣ್ಣ. ಇದ್ದೆ ಅಣ್ಣ, ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ. ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಎಲ್ಲರೂ ಮಾತಾಡ್ದಾಗಲಿ ಅಲ್ಲಿ ಸ್ವಲ್ಪ ತಿದ್ಕೊಂಡೆ ಅಣ್ಣ. ದೋಸ್ತಂದು ನಂದು ಒಂದ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ. ನಮ್ಮ ಮನುಷ್ಯನಾಗ ಇಟ್ಕೊಂತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ. ಆತನು ಒಳ್ಳೆ ದೋಸ್ತ. ಹಂಗಾಗಿ ನಂದ ಒಂದು ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ. ನಾವೆಲ್ಲ ಕೆಟ್ಟವ್ರಾ ಕಳ್ಳ?